ಕೊಡಲಿಲ್ಲ. ನಾನು ಹೇಳೋದು ಅಂದರೆ ನೋಡಿ, ನಾವೆಲ್ಲರೂ ಪ್ರಮಾಣ ವಚನ ಸ್ವೀಕಾರ ಮಾಡ್ತೀವಿ, ರಾಗ ದ್ವೇಷ ಇಲ್ಲದೆ ಸಂವಿಧಾನಬದ್ಧವಾಗಿ ಕೆಲಸ ಮಾಡ್ತೀವಿ ಅಂತ ನಾವು ಪ್ರಮಾಣ ವಚನ. ಜಾತಿಯ ಚರ್ಚೆ ಜಾತ್ಯತೀತ ಕಲ್ಪನೆ ಆಗೋದಿಲ್ಲ. ಒಳ್ಳೆ ಆಡಳಿತ ಕೊಟ್ಟರೆ ಅದು ಜನರಿಗೆ ತಲುಪುತ್ತೆ. ಜಾತಿಗೊಬ್ಬರನ್ನ ಮಂತ್ರಿ, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಮಾಡಿದ್ರೆ ಜನರಿಗೆ ತಲುಪೋದಿಲ್ಲ. ಜಾತಿ ಹೆಸರಿನಲ್ಲಿ ಅವರು ಮಜಾ ಉಡಾಯಿಸ್ತಾರೆ ಅಷ್ಟೇ. ದಂಗಲ್ ಎಲ್ಲಿಗೆ ಹೋಗ್ಬೋದು? ಡಿಸೆಂಬರ್ ದಂಗಲ್ ಎಲ್ಲಿಗೆ ಹೋಗ್ಬೋದು? ಕಾಂಗ್ರೆಸ್ ಪತನದವರೆಗೂ ಮುಂದುವರಿಬಹುದು, ಸರ್ಕಾರದ ಪತನದವರೆಗೂ. ಕಾಂಗ್ರೆಸ್ ಸರ್ಕಾರದ ಪತನದವರೆಗೂ ಮುಂದುವರಿಬಹುದು. ಮತ್ತೆ ಇದು ಸುಮ್ಮನೆ ಬರ್ತಿರೋ ಕೂಗಲ್ಲ. ಸಾಮಾನ್ಯ ರಾಜಕೀಯ ತಿಳುವಳಿಕೆ ಇರೋವರೆಗೂ ಅರ್ಥ ಆಗುತ್ತೆ ಇದ್ರ ಹಿಂದ್ಗಡೆ ರಾಜಕಾರಣ ಇದೆ ಅನ್ನೋದು. ಸಾಮಾನ್ಯ ತಿಳುವಳಿಕೆ ಇರೋವರೆಗೂ ಗೊತ್ತಾಗುತ್ತೆ ಆ ರಾಜಕಾರಣ. ಪತನ ಅಂದ್ರೆ ಇಲ್ಲ, ನಮಗೆ ಈ ಸರ್ಕಾರ ಬೀಳಬೇಕು ಅಂತಾಗಲಿ ಬೀಳಿಸ್ಬೇಕು ಅಂತಾಗಲಿ ನಮಗೆ ಇಚ್ಛೆ ಇಲ್ಲ. ಆದರೆ ಕಾಂಗ್ರೆಸ್ನೊಳಗಡೆ ನಾಡಗೌಡರು ಸ್ಟೇಟ್ಮೆಂಟ್ ಕೊಟ್ಟರು. ಅದಕ್ಕೆ ಮುಂಚೆ ಕಲಬುರಗಿಯಿಂದಲೇ ಬಿ ಆರ್ ಪಾಟೀಲ್ ಹೇಳಿಕೆ ಕೊಟ್ಟಿದ್ರು. ನಾಡಗೌಡರು ಹೇಳಿಕೆ. ಇನ್ನು ಕೆಲವರು ಹೇಳ್ತಾ ಇದ್ದಾರೆ, ನಮಗೆಲ್ಲ ಗ್ಯಾರಂಟಿಯ ತುಪ್ಪವನ್ನು ಮೂಗಿಗೆ ಸವರಿ ನೀವೆಲ್ಲ ಲೂಟಿ ಮಾಡ್ತಾ ಇದ್ದೀರಿ ಅಂತ ಅವರೊಬ್ಬರು ಹಿರಿಯ ಸಚಿವರು ಹೇಳಿದರು. ನೀವೊಂದಷ್ಟು ಜನ ಲೂಟಿ ಹೊಡಿತಾ ಇದ್ದೀರಿ, ನಮಗೆ ಮೂಗಿಗೆ ತುಪ್ಪ ಸವರಿದ್ದೀರಿ, ನಾವು ಗ್ಯಾರಂಟಿಗೆ ಹಣ ಹೊಂದಿಸ್ಬೇಕು ಅಂತ, ನೀವು ಮಾತ್ರ ಲೂಟಿ ಹೊಡಿತಾ ಇದ್ದೀರಿ ಅನ್ನುವಂಥ ಮಾತು ಹೇಳಿದ್ದಾರೆ. ಈ ಅಸಹನೆಯ ಕಟ್ಟೆ ಬಹಳ ಬೇಗ ಒಡೆದೋಗುತ್ತೆ ಅಂತ ಅನಿಸುತ್ತೆ. ಒಳಬೇಗುದಿ ನೋಡಿದಾಗ 136 ಪತನ ಆಗ್ಲಿಕ್ಕೆ ವಿಶ್ವಾಸ ಕಳ್ಕೊಂಡಾಗ, ಈಗ ಸರ್ಕಾರದ ಮೇಲೆ ವಿಶ್ವಾಸ ಕಳ್ಕೊಂಡಾಗ ನಂಬರು ಉಳಿಸಲ್ಲ ಸರ್ಕಾರನ. ಜನರ ವಿಶ್ವಾಸ ಈಗಾಗಲೇ ಬೆಲೆ ಏರಿಕೆ ನೀತಿಯ ಕಾರಣದಿಂದಾಗಿ, ಹತ್ಯೆ ಮತ್ತು ಆತ್ಮಹತ್ಯೆ ಕಾರಣದಿಂದಾಗಿ, ಅಭಿವೃದ್ಧಿ ಶೂನ್ಯದ ಕಾರಣದಿಂದಾಗಿ ಜನರ ವಿಶ್ವಾಸ ಕಳ್ಕೊಂಡಿದೆ ಸರ್ಕಾರ.